ಸಂತೋಷ್ ಜಾನಕಿಯವರು ರಾಘು ಹಾಸ್ಪಿಟಲ್ನಿಂದ ಹೊರಟ 2 ದಿನಗಳ ನಂತರದಲ್ಲಿ ಮನೆಗೆ ಹೊರಟರು. ಆದರೆ ರಾಘು ಸುಳಿವು ಎಲ್ಲಿಯೂ ಕಾಣಲಿಲ್ಲ. ಬಹುಶಃ ಬೇಸರದಿಂದ ಆಫೀಸ್ಗೆ ಹೋಗಿರಬಹುದು, ಅಲ್ಲಿ ಉಳಿದುಕೊಂಡಿರಬಹುದು ಎಂದು ಊಹಿಸಿ ಸುಮ್ಮನಾದರು. ಅಂದು 2 ದಿನಗಳ ಮಟ್ಟಿಗೆ ಹೊರಗೆ ಹೊರಟ ಸುಲೋಚನಾ, ನೇತ್ರ, ಸುಂದರವರು 3-4 ದಿನಗಳಾದರೂ ಪತ್ತೆಯೇ ಇಲ್ಲ. ಇದರ ಬಗ್ಗೆ ಯಾರೂ ಕೂಡ ಅಷ್ಟಾಗಿ ಯೋಚಿಸಲಿಲ್ಲ. ಮನೆಯಲ್ಲಿ ನಡೆದ ಕಲಹದ ಬಗ್ಗೆ ಅವರ ಗಮನವಿದ್ದಿತು. ವಾರಗಳ ಬಳಿಕ ಆರಾಧನಾ ಹಾಗೂ ಅಶ್ವಥ್ ರವರು ಮರಳಿ ಮನೆಗೆ ಬಂದರು. ಹಾಸ್ಪಿಟಲ್ನಲ್ಲಿ ಇರುವಷ್ಟು ದಿನವೂ ಅವಳ ಬಾಯಿಯಿಂದ ರಾಘು ಬಗ್ಗೆ ಒಂದು ಮಾತು ಕೂಡ ಬರಲಿಲ್ಲ. ಅಲ್ಲಿಯೂ ಆರಾಧನಾಗೆ ಆದಿತ್ಯನ ಅನುಪಸ್ಥಿತಿ ಕಾಡುತ್ತಿತ್ತು. ಜೊತೆಗೆ ರಾಘುವಿನ ಜೊತೆ ತಾನು ನಡೆದುಕೊಂಡಿದ್ದು ಅತಿಯೇನೋ ಎಂದೆಲ್ಲ ಅವಳ ಒಳಮನಸ್ಸು ಯೋಚಿಸುತ್ತಿತ್ತು. ಆರಾಧನಾನ ಚಿಕ್ಕಮಗಳೂರಿನ ಗೆಸ್ಟ್ ಹೌಸ್ಗೆ ಕರೆತಂದರು. ಅದನ್ನು ಕಂಡವಳೆ ಒಳ ಹೋಗದೆ ಹೊರಗಡೆ ನಿಂತಿದ್ದಳು. ಅವಳು ಸುಮ್ಮನೆ ನಿಂತಿದ್ದನ್ನು ಕಂಡ ಜಾನಕಿ, ಅಂಜು ಅವರು ಅವಳನ್ನು ಒಳ ಕರೆದರು. ಕೇಳದಂತಿದ್ದಳು ಅವರ ಮಾತನ್ನು. ಒಳ ಹೋಗಲು ಮನಸ್ಸು ಒಪ್ಪಲಿಲ್ಲ. ರಾಘು ಇರುವ ಜಾಗದಲ್ಲಿ ತಾನು ಇರಬಾರದು ಎಂದು ದೃಢ ಸಂಕಲ್ಪ ಮಾಡಿಕೊಂಡಿದ್ದಳು. ಆದ್ದರಿಂದ ಸುಮ್ಮನೆ ನಿಂತಿದ್ದಳು. ಅವಳ ಮನವನ್ನು ಅರಿತವರಂತೆ ಅವಳ ಕೈ ಹಿಡಿದು ಒಳ ಬಂದರು. ಅವಳಿಗೆ ಮಾತನಾಡಲು ಬಿಡದಂತೆ, ನೋಡು ಮಗಳೇ, ನಾನು ಒಂದು ಹೆಣ್ಣಾಗಿ ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀನಿ. ದಯವಿಟ್ಟು ಈ ಮನೆ ಬಿಟ್ಟು ಎಲ್ಲೂ ಹೋಗಬೇಡ ಮಗಳೇ. ನೋಡು, ಅವನು ಇನ್ನು ನಿನ್ನ ವಿಷಯಕ್ಕೆ ತಲೆ ಹಾಕದೇ ಇರೋ ಥರ ನೋಡ್ಕೊಳ್ತೇವೆ. ನೋಡು ಪುಟ್ಟಿ, ನಮ್ಮ ಕಡೆಯಿಂದ ಭಾರಿ ಪ್ರಮಾದವೇ ಆಗಿದೆ. ಈಗ ಹೋಗಿರೋ ಜೀವನ ವಾಪಸ್ ತರೋಕ್ಕಾಗಲ್ಲ. ಮನಸ್ಸು ಗಟ್ಟಿ ಮಾಡಿಕೊಂಡು ಮಗಳೇ ಎಂದು ತಲೆ ಸವರಿ ನುಡಿದರು ಸಂತೋಷ್. ಅಂಜುಗೆ ಅನುಮಾನ. ರಾಘು ಎಲ್ಲಿ ಹೋದ? ಆರಾಧನಾ ಅಂದರೆ ಜೀವ ಅಂತಿದ್ದೋನು ಅವಳಂದ ಮಾತಿಗೆ ಅವಳನ್ನು ನೋಡೋಕೆ ಬರದೇ ಇರುವಷ್ಟು ಕೋಪನ ಎಂದು ಅವನ ಮೇಲೆ ಕೋಪಗೊಂಡರು. ಆದರೆ ಅವರಿಗೇನು ಗೊತ್ತು, ಪ್ರತಿದಿನವೂ ಅವಳನ್ನು ನೋಡದೆ ಅವನ ದಿನ ಮುಗಿಯುತ್ತಿರಲಿಲ್ಲವೆಂದು. ಯಾರೇನೇ ಮಾತನಾಡಿದರೂ ಬದಲು ಮಾತಾಡದೆ ಸುಮ್ಮನೆ ನಿಂತಿದ್ದಳು ಆರಾಧನಾ. ಅಶ್ವಥ್ ರವರಿಗೆ ಇವೆಲ್ಲರ ಮಾತು ಅರ್ಥವಾಗಲಿಲ್ಲ. ಜೊತೆಗೆ ಇದುವರೆಗೂ ರಾಘುನ ಸುಳಿವಿಲ್ಲದಿರುವುದನ್ನು ಕಂಡು ಕೇಳಿಯೇ ಬಿಟ್ಟರು. ರಾಘು ಎಲ್ಲಿ? ನಾನು ಹಾಸ್ಪಿಟಲ್ನಲ್ಲಿ ಇದ್ದರೂ ಕೂಡ ನನ್ನ ಕಣ್ಣಿಗೆ ಬೀಳಲೇ ಇಲ್ಲವಲ್ಲ, ಎಲ್ಲಿ ಅವನು? ಯಾರೂ ಮಾತನಾಡಲಿಲ್ಲ. ಅವರ ಮಾತಿಗೆ ನಿಮ್ಮನೆ ಕೇಳ್ತಿರೋದು, ಮಾತಾಡಿ. ಹೇಳು ರಾಘು ಎಲ್ಲಿ? ಯಾರಾದರೂ ಬಾಯ್ಬಿಟ್ಟು ಹೇಳಿ. ಹೀಗೆ ಸುಮ್ಮನೆ ಇರಬೇಡಿ. ಅವರಿರುವ ಪರಿಸ್ಥಿತಿಯಲ್ಲಿ ವಿಷಯ ಹೇಳಿ ಇನ್ನಷ್ಟು ಒತ್ತಡ ಏರಬಾರದೆಂದು ಅರಿತ ಅಂಕಲ್, ಅವನು ಇಷ್ಟು ದಿನ ಹಾಸ್ಪಿಟಲ್ನಲ್ಲಿ ಇದ್ದ. ಅವನ ದುರಾದೃಷ್ಟ, ಅವನು ಬಂದಾಗಲೆಲ್ಲ ನೀವು ಮಲಗಿರ್ತಿದ್ರಿ. ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬರೋದು 2-3 ದಿನಗಳಾಗಬಹುದು. ನೀವೇನು ಚಿಂತಿಸಬೇಡಿ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಆದಿ ಗೊಂಬೆ ಜೊತೆ ಇದ್ದಾನೆ. ಅವಳ ಪರಿಸ್ಥಿತಿ ನಿಮಗೂ ಗೊತ್ತಿದೆ ಅಲ್ವಾ ಎಂದವ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ. ಮಾತಿಗೆ ನವಿ ಜೊತೆಗೆ ಮನೆಯವರು ಸಹ ಹೂಗುಟ್ಟಿದ್ದರು. ನಂತರ ನವಿ ಮನೆಯ ದಾರಿ ಹಿಡಿದರು. ಬಿಸಿ ತುಪ್ಪವನ್ನು ಉಗುಳಲು ಆಗದೆ ನುಂಗಲು ಆಗದೆ ಇರುವಂತಹ ಪರಿಸ್ಥಿತಿ ಆರು ಮತ್ತು ಗೊಂಬೆದು. ಅಂಜು ಸಹಾಯದಿಂದ ಆರಾಧನಾ ರೆಸ್ಟ್ ಮಾಡಲು ತನ್ನ ರೂಮಿಗೆ ಬಂದಳು. ಅಲ್ಲೆಲ್ಲ ರಾಘುನ ಜೊತೆ ಇದ್ದ ನೆನಪುಗಳೇ ಅವಳನ್ನು ಕಾಡುತ್ತಿತ್ತು. ಅವೇನು ಸಿಹಿಯಾದ ನೆನಪುಗಳಲ್ಲ, ಎಲ್ಲವೂ ಕಹಿಯಾದ ನೆನಪುಗಳೇ. ಚಿಕ್ಕಮಗಳೂರಿಗೆ ಬಂದಾಗಿನಿಂದ ಅವಳ ದಿನವೂ ಕರಾಳವಾಗಿಯೇ ಇದ್ದವು. ತನ್ನ ಇಂದಿನ ಪರಿಸ್ಥಿತಿಗೆ ಅವನ ಅನುಮಾನವೇ ಕಾರಣವೆಂದು ವಿಷಾದದಿಂದ ನಕ್ಕಳು. ಇನ್ನು ಗೊಂಬೆಗೆ ನಡೆದ ಘಟನೆಯಿಂದ ಆದಿತ್ಯನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಆಗುತ್ತಿರಲಿಲ್ಲ. ಅವನ ನಿಷ್ಕಲ್ಮಶ ಪ್ರೀತಿಗೆ ತಾನು ಸರಿಯಾದವಳಲ್ಲ. ಇಷ್ಟು ದಿನಗಳವರೆಗೂ ಅವನನ್ನು ಕೀಡಾಗಿ ಕಾಣುತ್ತಿದ್ದವಳು ಈಗ ತಾನು ಅಪವಿತ್ರಳಾಗಿರುವಾಗ ಅವನನ್ನು ಒಪ್ಪಿಕೊಂಡರೆ ತನ್ನಷ್ಟು ಸ್ವಾರ್ಥಿ ನೀಚ ಹೆಣ್ಣು ಮತ್ತೊಬ್ಬಳಿಲ್ಲ. ಅವನ ಪ್ರೀತಿಗೆ ನಾನು ಯೋಗ್ಯಳಲ್ಲ. ಹೇಗಾದರೂ ಮಾಡಿ ಅವನ ಮನಸ್ಸನ್ನು ಬದಲಾಯಿಸಬೇಕು ಎಂದು ಯೋಚಿಸಿದಳು. ದಿನಗಳು ಸರಿಯುತ್ತಾ ಹೋದಂತೆ ಗೊಂಬೆ ಹುಷಾರಾಗುತ್ತಾ ಬಂದಳು. ಅವಳ ಮುಖದಲ್ಲಿ ನಗು ತರಿಸುವಲ್ಲಿ ಆದಿತ್ಯ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದನು. ದಿನವೂ ಅವಳಿಗೆ ಊಟ ತಿಂಡಿ ಮಾಡಿಸುವುದು, ವ್ಯಾಯಾಮ, ಧ್ಯಾನ ಜೊತೆಗೆ ಅವಳ ಮನಸ್ಸನ್ನು ಬೇರೆಡೆ ಸೆಳೆಯುವಂತೆ ಮಾಡಿ ಅವಳಿಗೆ ಬೇಸರವಾಗದಂತೆ ನಡೆದುಕೊಳ್ಳುತ್ತಿದ್ದನು. ದಿನದ 24 ಗಂಟೆಯೂ ಸಹ ಅವಳಿಗೆ ಮೀಸಲಿಡುತ್ತಿದ್ದನು. ಅಂದು ಅವಳಿಗೆ ತಿಂಡಿ ತಿನ್ನಿಸುತ್ತಾ, ಗೊಂಬೆ, ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದ. ಹೇಳು ಆದಿ, ಏನು ವಿಷಯ? ಪುಟ್ಟ, ಅದು ನಾನು ಹೇಳಿದ ಮೇಲೆ ನೀನು ಮತ್ತೆ ಬೇಜಾರು ಮಾಡ್ಕೊಬಾರ್ದು, ಏನು ಅನಾಹುತ ಮಾಡ್ಕೊಬಾರ್ದು, ಸರಿನಾ? ಪ್ರಾಮಿಸ್ ಮೀ. ಅಮ್ಮ ಹಾರೂನ ಮಧ್ಯೆ ತಂದು ಮೊದಲೇ ಪ್ರಾಮಿಸ್ ಮಾಡಿಸಿಕೊಂಡಿದ್ಯಾ? ಆಗಿದ್ಮೇಲೆ ನಾನು ಹೇಗೆ ಮತ್ತೆ ನಾನು ಅನಾಹುತ ಮಾಡಿಕೊಳ್ತೀನಿ, ಆ ಥರ ಮಾಡಿಕೊಳ್ತೀನಿ ಅಂತ ಅನಿಸ್ತಿದ್ಯಾ ಆದಿ? ಹಾಗೇನೂ ಇಲ್ಲ, ಧೈರ್ಯವಾಗಿ ಹೇಳು. ಸರಿ, ಮೊದಲು ತಿನ್ನು, ಆಮೇಲೆ ಹೇಳ್ತೀನಿ ಎಂದವ. ಪೂರ್ತಿ ತಿನ್ನಿಸಿ ತಾನು ತಿಂದು ಅವಳ ಬಳಿ ಬಂದು ಕುಳಿತವ ಮಾತು ಶುರು ಮಾಡಿದ. ಪುಟ್ಟ, ಅದು ಅವತ್ತು ನೀನು ಕಾಲೇಜಿಗೆ ಅಂತ ಹೋಗಿದ್ದೋಳು. ಎಲ್ಲಿಗೆ ಹೋದೆ ಗೊಂಬೆ?
ನಂಗೆ ಗೊತ್ತು ನೀನು ಕಾಲೇಜಿಗೆ ಹೋಗಿರಲಿಲ್ಲ ಅಂತ. ಅದಕ್ಕೆ ಕೇಳ್ತಿದ್ದೀನಿ. ನಿಜ ಹೇಳು ಪುಟ್ಟ, ಅವತ್ತು ಏನಾಯಿತು ಅಂತ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಎಂದು ಕೇಳುವಷ್ಟರಲ್ಲಿ ಅವನ ಗಂಟಲು ಬಿತ್ತು. ಅವನ ಮಾತನ್ನು ಕೇಳಿದವಳೆ ಮತ್ತೊಮ್ಮೆ ಅವನೆದೆಯಲ್ಲಿ ಹುದುಗಿ ಅಳಲು ಶುರು ಮಾಡಿದಳು. ಮಾಮ, ಅದು ಅದು ಎಂದು ಬಿಕ್ಕಳಿಸಿದಳು. ಮಾಮ, ಅವರು ನನಗೆ ಹೇಗೆ ಹಿಂಸೆ ಮಾಡಿದ್ರು ಗೊತ್ತಾ? ನನ್ನ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲಿನ ಮುಂದೆ ಹೇಳಲಾರದೆ ಜೋರಾಗಿ ಅತ್ತಳು. ಗೊಂಬೆ, ಪ್ಲೀಸ್ ಕಣೆ, ಅಳಬೇಡ್ವೆ. ನೀನು ಹೇಗೆ ಅಳ್ತಾ ಕೂತಿದ್ರೆ ಎಲ್ಲ ಸರಿ ಹೋಗುತ್ತೇನೆ. ಬಾಯಿ ಬಿಟ್ಟು ಮಾತಾಡಮ್ಮ. ನಿನ್ನ ಈ ಸ್ಥಿತಿಗೆ ಕಾರಣ ಯಾರು ಅಂತ. ನಿನ್ನ ಅಳು ನನ್ನ ಧೈರ್ಯನೆಲ್ಲ ಕುಗ್ಗಿಸುತ್ತೆ ಕಣೋ. ನನ್ನೆದೆ ಉಸಿರಾಡೋದನ್ನೇ ನಿಲ್ಲಿಸಿ ಬಿಡುತ್ತೆ. ಅಳ್ಬೇಡ್ವೆ ಹುಡುಗಿ. ನೀನು ಸತ್ಯ ಹೇಳದೆ ಇದ್ದರೆ ಅವರಿಗೆ ಶಿಕ್ಷೆ ಹೇಗಾಗುತ್ತೆ ಹೇಳು? ಅವರಿಗೆ ಶಿಕ್ಷೆ ಹಾಕೋದು ಬೇಡವಾ ಪುಟ್ಟ? ಅವರು ಯಾರು ಅಂತ ಗೊತ್ತಿದ್ಯಾ? ಗೊತ್ತಿದ್ರೆ ಅದನ್ನಾದರೂ ಹೇಳಮ್ಮ ಪ್ಲೀಸ್ ಆದಿ. ನಿನ್ನ ಕೈ ಮುಗಿಯಿತೀನಿ ಕಣೋ. ಈಗ ನನ್ನ ಏನು ಕೇಳಬೇಡ. ಲೀವ್ ಮೀ ಅಲೋನ್ ಎಂದು ಕೂಗಿ ಅಳುತ್ತಾ ರೂಮಿಗೆ ಹೋಗಿ ದಡಾರನೆ ಬಾಗಿಲು ಮುಚ್ಚಿದಳು. ಹೇಗೆ ಹೇಳಿಯಾಳು? ಅದರ ಬಗ್ಗೆ ಎಷ್ಟೇ ಆದರೂ ಹುಡುಗಿಯಲ್ಲವ. ಇಂಥ ವಿಚಾರಗಳನ್ನು ಗಂಡಸಿನ ಹತ್ತಿರ ಹೇಳೋದಕ್ಕೆ ಮುಜುಗರ ಆಗಿರುತ್ತೆ. ಅವಳ ದುಗುಡವನ್ನು ಅರಿತವ ಬಹುಶಃ ನನ್ನ ಹತ್ರ ಹೇಳಿಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯೋ ಏನೋ. ಜೊತೆಗೆ ನನ್ನ ಹತ್ರ ಯಾವ ರೀತಿಯಾಗಿ ಹೇಳೋಕ್ಕಾಗುತ್ತೆ ಅವಳಿಗೆ? ಆದಷ್ಟು ಬೇಗ ಇವಳು ಹುಷಾರಾಗಿರೋ ವಿಷಯನ ಆರೋಗ್ಯ ಹೇಳಬೇಕು. ಅವಳೇ ಸರಿ, ಗೊಂಬೆ ಹತ್ತಿರ ಬಾಯಿ ಬಿಡಿಸ್ತಾಳೆ. ಅಲ್ಲಿಯವರೆಗೂ ಕಾಯೋಣ. ಇನ್ನೂ ಕೆಲವು ದಿನಗಳಷ್ಟೇ. ಈ ನಮ್ಮ ನೋವು ಹತಾಶೆಯಲ್ಲ, ಆಮೇಲೆ ನಮಗೂ ಖುಷಿಯ ದಿನಗಳು ಬರ್ತಾವೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಬೇಕೆಂದುಕೊಂಡ. ಊಟ ಮುಗಿಸಿ ಬಂದ ಆರಾಧನಾಗೆ ರಾಗೋದೇ ಬಹುದೊಡ್ಡ ಚಿಂತೆಯಾಗಿತ್ತು. ಅವನ ಅನುಪಸ್ಥಿತಿ, ಅವನ ಸನಿಹ ಇವೆಲ್ಲವನ್ನು ನೆನೆದು ಒದ್ದಾಡುತ್ತಿದ್ದಳು. ಅವನು ನೋವು ಕೊಟ್ಟನೆಂದರೆ ಅದಕ್ಕೆ ಮೊದಲಿಗೆ ನಾನೇ ಕಾರಣ ಅಲ್ಲವೇ? ನಾನು ವಿಷಯಗಳನ್ನು ರಾಘುನಿಂದ ಮುಚ್ಚಿಟ್ಟಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ನಾನು ಸತ್ಯ ಹೇಳಿದರೆ ರಾಘು ಬಹುಶಃ ಕ್ಷಮಿಸ್ತಾ ಇದ್ರೋ ಏನೋ. ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಿಲ್ಲ ರಾಘು, ತುಂಬ ನೋವಾಗ್ತಿದೆ. ನಿಮ್ಮ ಮುಖ ತೋರಿಸ್ಬೇಡಿ, ನನ್ನಿಂದ ದೂರ ಹೋಗಿ ಅಂತೇನೋ ಹೇಳಿಬಿಟ್ಟೆ. ಆದರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ರಾಘು? ನಿಮ್ಮನ್ನು ಒಪ್ಪಿಕೊಳ್ಳೋಕ್ಕೂ ಆಗ್ತಿಲ್ಲ, ನಿಮ್ಮಿಂದ ದೂರ ಇರೋಕ್ಕೂ ಆಗ್ತಿಲ್ಲ. ಕಳೆದು ಹೋಗಿದ್ದು ಗೊಂಬೆ ಅಲ್ಲ ರಾಘು, ಸುಮ್ಮನೆ ಮರೆತು ಹೋಗೋಕೆ. ಕಳೆದು ಹೋಗಿದ್ದು ನನ್ನ ಮಗು. ಅದಕ್ಕೆ ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ದರೂ ಇದಕ್ಕೆಲ್ಲ ನೇರ ನೀತಿ ನೀವೇ ಕಾರಣ ಆಗಿಬಿಟ್ರಿ ಅಂತ ಒಮ್ಮೊಮ್ಮೆ ಅನಿಸಿದ್ರೆ ನಾನು ನಿಮ್ಮನ್ನು ಆ ಕ್ಷಣಕ್ಕೆ ಬಿಟ್ಟು ಹೋಗಿ ತಪ್ಪು ಮಾಡಿಬಿಟ್ನೇನೋ ಅನಿಸ್ತಿದೆ. ನೀವು ಹೋಗು ಅಂತ ಹೇಳಿದ ತಕ್ಷಣ ನಾನು ಹೋಗಬಾರ್ದಿತ್ತು. ತಪ್ಪು ನನ್ನದೇ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಈ ಸರಿ ತಪ್ಪುಗಳ ಮಧ್ಯೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದೇ ಗೊತ್ತಾಗ್ತಿಲ್ಲ ರಾಘು. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವು ಚೆನ್ನಾಗೇ ಇದ್ರಿ, ನನ್ನ ಮೇಲೆ ಜೀವನ ಇಟ್ಕೊಂಡಿದ್ರಿ. ಆದರೆ ಇಲ್ಲಿಗೆ ಬಂದ ಮೇಲೆ ನಾವಿಬ್ಬರು ದೂರ ಆಗಬೇಕು ಅಂತ ನಿಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮಿಬ್ಬರ ಮಧ್ಯೆ ಕಂದಕ ಸೃಷ್ಟಿ ಮಾಡಿದ್ದು ಆ ನೇತ್ರಾನೇ ಅಂತಾರೆ ಗೊತ್ತು ರಾಘು. ಆದರೆ ನಿಮಗೆ ಅವಳ ಬುದ್ಧಿ ಗೊತ್ತಿಲ್ಲ. ಆ ಪ್ರಾಣ ಜೊತೆ ಸೇರಿ ನಿಮಗೆ ಮೋಸ ಮಾಡುತ್ತಿದ್ದಾಳೆ. ಅವನ ಜೊತೆ ಗುಟ್ಟಾಗಿಚ್ಛೆ ಇದನ್ನೆಲ್ಲ ನಿಮಗೆ ಹೇಳೋಕ್ಕೂ ಆಗ್ತಿಲ್ಲ. ಈಗ ನೀವು ಸತ್ಯ ತಿಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದರೂ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಅಂತಹ ವಿಷಮ ಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿ ಬಿಟ್ಟಿದ್ದೀರಿ ನೀವು. ಬಹುಶಃ ನಾವು ಕೂತು ಮಾತನಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಅನಿಸುತ್ತೆ. ನನ್ನ ಕರ್ತವ್ಯ ಮುಗಿಸಿ ನನ್ನ ಅಕ್ಕನ ಜೀವನ ಸರಿ ಮಾಡಿ ನೇತ್ರ ಬಗ್ಗೆ ನಿಮಗೆಲ್ಲ ಸತ್ಯ ಗೊತ್ತಾಗೋ ಹಾಗೆ ಮಾಡಿ ಆಮೇಲೆ ಇದೆಲ್ಲದರಿಂದ ದೂರ ಹೋಗ್ತೀನಿ ರಾಘು ಎಂದವಳು ದುಃಖಿಸುತ್ತಲೇ ಮಲಗಿದಳು. ಇತ್ತ ರಾಘುಗೆ ಅಪರಾಧಿ ಮನೋಭಾವ ಕಾಡುತ್ತಲಿತ್ತು. ತನ್ನವಳ ಸನಿಹ ಬಯಸುತ್ತಿತ್ತು ಅವನ ಮನ. ದಿನಕ್ಕೊಂದು ಬಾರಿ ಅವಳನ್ನು ದೂರದಿಂದಲೇ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದನು. ಈಗ ಅವನು ಒಬ್ಬಂಟಿ. ತನ್ನವರೆನಿಸಿಕೊಂಡವರೆಲ್ಲರೂ ಅವನ ತಪ್ಪಿಗೆ ಅವನನ್ನು ದೂರವಿಟ್ಟ ನೋವು ಬಾಧಿಸುತ್ತಲಿತ್ತು. ಅವಳ ಫೋಟೋ ಹಿಡಿದವನ ಮನ ಅವಳ ನೆನಪಲ್ಲಿ ಕಣ್ಣೀರಿನ ಹೊಳೆ ಹರಿಸುತ್ತಿತ್ತು. ಬೇಡವೆಂದರೂ ತಾನು ಮಾಡಿದ ತಪ್ಪುಗಳು ಅವನ ಕಣ್ಮುಂದೆ ಸುಳಿಯುತ್ತಿತ್ತು. ಯಾಕೋ ಹೀಗೆ ಮಾಡಿದೆ? ನನ್ನ ಮುಖ ನೋಡೋಕೆ ಇಷ್ಟ ಇಲ್ವಾ ನಿನಗೆ? ನಾನು ಡೈವರ್ಸ್ ಕೊಟ್ಟರೆ ನೀನು ಚೆನ್ನಾಗಿರ್ತೀಯಾ? ನನ್ನ ತಪ್ಪಿಗೆ ಕ್ಷಮೆ ಅನ್ನೋದು ಇಲ್ವೇನೋ? ನನಗೂ ಮಾತಾಡೋಕೆ ಒಂದು ಚಾನ್ಸ್ ಕೊಡಬೇಕಿತ್ತು ಕಂದ. ನೀನು ಹೇಗೆ ಕೊಡ್ತೀಯಾ ಬಿಡು. ಅವತ್ತು ನೀನು ಕೇಳಿದಾಗ ಅದೇ 5 ನಿಮಿಷ ನಾನು ಕೊಟ್ಟಿದ್ದರೆ ಇವತ್ತು ನಿನ್ನಿಂದ ದೂರ ಆಗೋ ಅನಿವಾರ್ಯತೆಯೇ ಬರ್ತಿರ್ಲಿಲ್ಲ ಅಲ್ವಾ? ಈಗ ಯಾರಿಗೂ ಬೇಡವಾದವನು ನಾನು. ನನ್ನ ಮನೆಯವರಿಗೂ ಸಹ ನಾನು ಬೇಡವಾಗಿ ಬಿಟ್ಟೆ. ನನಗೂ ಒಂದು ಮನಸ್ಸಿದೆ ಅಂತ ತಿಳಿಯಲೇ ಇಲ್ಲ ಯಾರಿಗೂ. ನಿನಗೆ ಗೊತ್ತಾ ಕಂದ, ನಿನಗೆ ಹರ್ಟ್ ಮಾಡುವಾಗೆಲ್ಲ ಒಳಗೊಳಗೆ ನಾನು ಎಷ್ಟು ನೊಂದಿದ್ದೀನಿ ಅಂತ. ಆದರೆ ನಾನೇನು ಮಾಡಲಿ? ನನ್ನ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದಿಲ್ಲ. ಹೇಗೆ ಇರಲಿ, ನೀನಿಲ್ಲದೆ ಯಾವತ್ತೂ ನೀನು ಕೋಪನ ನೋಡಿರಲಿಲ್ಲ. ನಾನು ನನ್ನ ಬಿಟ್ಬಿಡಿ ಅಂತ ಹೇಳಿ ಜೋರು ಮಾತಾಡಿ ನೋಡು,
ಆವಾಗಲೇ ನನಗೆ ಗೊತ್ತಾಗಿದ್ದು ನಿನಗೆ ನಾನು ಅಂದರೆ ದ್ವೇಷ ಬರುವಷ್ಟರ ಮಟ್ಟಿಗೆ ಕೋಪ ಇದೆ, ಜೊತೆಗೆ ನನ್ನ ಕ್ಷಮಿಸಲೇಬಾರದು ಅಂತ ನೀನು ಡಿಸೈಡ್ ಮಾಡಿದ್ದೆ ಅಂತ. ಮೇಲ್ನೋಟಕ್ಕೆ ನನ್ನ ಮೇಲೆ ಕೋಪ ತೋರಿಸುತ್ತಿದ್ದೀಯ, ಆದರೆ ನಿನಗೆ ನನ್ನ ಮೇಲೆ ಈಗಲೂ ಪ್ರೀತಿ ಇದೆ ಅಂತ ಗೊತ್ತು ಕಂದ. ಆದಷ್ಟು ಬೇಗ ಬರ್ತೀನಿ ಎಲ್ಲನೂ ಸರಿ ಮಾಡೋಕೆ, ನಿನ್ನ ಜೊತೆ ಬಾಳೋಕೆ ಎಂದು ಫೋಟೋದಲ್ಲಿದ್ದ ತನ್ನ ಒಳಗೆ ಸಿಹಿ ಮುತ್ತಿನ ಕಾಣಿಕೆ ನೀಡಿ ನಿದ್ದೆಗೆ ಜಾರಿದ. ಅಬ್ಬಾ, ಅಂತೂ ಇಂತೂ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು. ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ ಅವರಿಬ್ಬರನ್ನ ದೂರ ಮಾಡೋಕೆ. ಕೊನೆಗೂ ಹಾಗೆ ಆಯಿತು. ಐ ಆಮ್ ಸೋ ಹ್ಯಾಪಿ ಡ್ಯಾಡಿ. ಇನ್ನು ಆ ರಾಗು ಮತ್ತೆ ಮೇಲೆ ಹೇಳೋಕೆ ಆಗಲ್ಲ. ಆಗೊಂದು ವೇಳೆ ಅವನು ಷಡ್ಯಂತ್ರ ರೂಪಿಸಿದ್ರೆ ಈ ಸಲ ನನ್ನ ಗುರಿ ಆ ಹಬಿ ಅಂಜು ಮತ್ತವನ ಅಪ್ಪ ಅಮ್ಮ ಯಾರನ್ನು ಬಿಡಬಾರ್ದು. ಈ ನೋವು ಅವರಿಗೆ ಕಮ್ಮಿನೇ. ಅವಳು ಅವನಿಂದ ಇನ್ನಷ್ಟು ದೂರ ಆಗಬೇಕು. ರಾಗು ಅಂದರೆ ಅವಳಿಗೆ ಆಗಬಾರ್ದು, ಹಾಗೆ ರಾಗು ಕೂಡ ಅವಳನ್ನು ದ್ವೇಷ ಮಾಡಬೇಕು. ಇನ್ನು ಆ ರಾಗುನ ಎಲ್ಲರೂ ಮನೆಯಿಂದ ಹೊರಗಡೆ ಇಟ್ಟಿರುತ್ತಾರೆ ಡ್ಯಾಡ್. ಇದೇ ಸರಿಯಾದ ಸಮಯ. ಈಗ ಅವನು ಖಂಡಿತ ಬೆಂಗಳೂರಿಗೆ ಹೋಗಿರುತ್ತಾನೆ. ಈಗ ನಮ್ಮ ಆಟ ಶುರು ಮಾಡೋಣ. ಸ್ವಂತ ಮಗನಿಗಿಂತ ನಿನ್ನೆ ಮೊನ್ನೆ ಬಂದ ಆರಾಧನಾ ಆ ಬೀದಿ ಬಿಕಾರಿ ಅಭಿಪರ ವಹಿಸಿಕೊಂಡು ಬರ್ತಿದ್ದ ಅಲ್ವಾ. ಈಗ ಅವರ ವಿಷಯನ ಹಿಡ್ಕೊಂಡು ಅವನನ್ನು ನಮಗೆ ಹೇಗೆ ಬೇಕೋ ಹಾಗೆ ಬ್ರೈನ್ ವಾಶ್ ಮಾಡಬೇಕು. ಕಬ್ಬಿನ ಕಾದಾಗಲೇ ಬಡಿಬೇಕು ಡ್ಯಾಡ್, ಆಗಲೇ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗೋದು ಎಂದು ನಕ್ಕವಳ ನಗು ಮಾರ್ದನಿಸುತ್ತಿತ್ತು. ಅನ್ಯಾಯದ ಪರ ಇರುವಾಗ ಎಲ್ಲ ಸಮಯದಲ್ಲೂ ನೆಮ್ಮದಿ ಗೆಲುವು, ನಾವೇ ಗೆಲ್ಲುತ್ತೇವೆ ಎಂಬ ಭ್ರಮೆಯಲ್ಲಿ ಬದುಕಬಾರದು. ಅನ್ಯಾಯದ ದಾರಿ ಹಿಡಿದವರಿಗೆ ಸೋಲು ಖಚಿತ. ನವಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಬಿಟ್ಟಿದ್ದ. ಇನ್ನೇನಿದ್ದರೂ ಶತ್ರುಗಳನ್ನು ನೇರವಾಗಿ ಎದುರಿಸಬೇಕೆಂದು. ಇನ್ನೂ ತಡ ಮಾಡಿ ಯಾವ ಪ್ರಯೋಜನವಿಲ್ಲ. ಆರಾಧನಾಗೆ ಈಗಲೇ ಎಲ್ಲ ವಿಷಯ ಹೇಳಿದರೆ ಮತ್ತೆ ಕಾರ್ಯ ಪ್ರವೃತ್ತಳಾಗುತ್ತಾಳೆ. ಮೊದಲಿಗೆ ಅವಳ ಮನಸ್ಸು ತಿಳಿಯಾಗಲಿ, ನಂತರ ಎಲ್ಲ ಮಾಹಿತಿಯ ಬಗ್ಗೆ ಅವಳಿಗೆ ಹೇಳಿದರೆ ಉತ್ತಮ. ಅದಕ್ಕೂ ಮುನ್ನ ಆದಿತ್ಯನಿಗೆ ವಿಷಯ ಹೇಳಬೇಕೆಂದು ನೇರವಾಗಿ ಆದಿತ್ಯನ ಮನೆಗೆ ಹೊರಟ. ಆದಿತ್ಯನಿಗೆ ಒಗ್ಗಿಕೊಳ್ಳುತ್ತಿದ್ದಳು ಗೊಂಬೆ. ನವೀನ್ ಯಾವ ಸುಳಿವನ್ನು ನೀಡದೆ ಆದಿತ್ಯನ ಮನೆಗೆ ಬಂದರು. ಆದಿತ್ಯ ಗೊಂಬೆಗೆ ತಿಂಡಿ ತಿನ್ನಿಸುತ್ತಿದ್ದ. ಅವಳು ಅವನ ಜೊತೆ ಖುಷಿಯಿಂದಲೇ ಮಾತನಾಡುತ್ತಾ ತಿನ್ನಿಸಿಕೊಳ್ಳುತ್ತಿದ್ದಳು. ಅದನ್ನು ಕಂಡ ನವಿಗೆ ಆದಿತ್ಯನ ಪ್ರೀತಿಯನ್ನು ಕಾಲ ಕಸವಾಗಿ ಕಂಡ ಗೊಂಬೆ ಇವಳೇನು ಎಂದೆನಿಸಿದಂತ ಸುಳ್ಳಲ್ಲ. ಅವರಿಬ್ಬರ ಮೇಲೆ ದೃಷ್ಟಿ ಇಟ್ಟಿದ್ದ ನವೀನನ್ನು ಕಂಡವಳೆ ಆದಿತ್ಯನ ಬೆನ್ನ ಹಿಂದೆಯೇ ಅಡುಗಿಕೊಂಡು ಕೂತಳು ಭಯದಿಂದ. ಹೇ ಗೊಂಬೆ, ಏನಾಯ್ತಮ್ಮ ಎಂದವ ಅವಳು ದೃಷ್ಟಿ ಇಟ್ಟ ಕಡೆಗೆ ತಿರುಗಿ ನೋಡಿದನು. ಎದುರಲ್ಲಿ ನಿಂತಿದ್ದ ಅವನನ್ನು ಕಂಡವನೇ ಗೊಂಬೆಯಿಂದ ಬಿಡಿಸಿಕೊಂಡು ಓಡಿ ಹೋಗಿ ಅವನನ್ನಪ್ಪಿದ. ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಯಿತವನಿಗೆ. ಕ್ಷಣಕಾಲ ಅಪ್ಪಿ ನಂತರ ದೂರಾದವ. ಏನೋ ನವಿ, ಹೇಳ್ದೆ ಕೇಳದೆ ಬಂದಿದ್ಯಾ? ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ಎಂದು ಕೇಳಿದವನಿಗೆ ಆರಾಧನಾದ ಚಿಂತೆ. ಗೊಂಬೆ ಇರುವನು ಮರೆತು ಮಾತನಾಡುತ್ತಿದ್ದರು. ಮಾತಿನ ಮಧ್ಯೆ ನವಿ ತಮ್ಮನ್ನೇ ದಿಟ್ಟಿಸಿ ಅನುಮಾನದಿಂದ ನೋಡುತ್ತಿದ್ದ. ಗೊಂಬೆಯನ್ನು ಮೆದುವಾಗಿ ಪುಟ್ಟ ಬಾ ಇಲ್ಲಿ ಎಂದು ಕರೆದ. ಅವಳಿಗೆ ಅಲ್ಪ ಸ್ವಲ್ಪ ನೆನಪು ಮರುಕಳಿಸಿದೆ ಅಷ್ಟೇ ಹೊರತು ಪೂರ್ತಿಯಾಗಿ ಅವಳ ಸ್ಮೃತಿಪಟಲಕ್ಕೆ ಯಾವುದು ಸರಿಯಾಗಿ ಗೋಚರಿಸುತ್ತಿಲ್ಲವಾದ ಕಾರಣ ಅವಳು ನವಿಯ ನೋಡಿ ಎದರಿ ಆದಿತ್ಯನ ಹಿಂದೆ ನಿಂತಳು, ಭಯದಿಂದ ನಡುಗುತ್ತಾ. ಅವಳ ನಡುಗುವಿಕೆ ಕಂಡ ಹಾದಿ, ಹೇ ಗೊಂಬೆ, ಯಾಕೋ ಭಯಪಡ್ತಿದ್ದೀಯಾ? ನವಿ ಅಣ್ಣ ಕಣೋ, ಇವನು ಯಾರು ಅಂತ ಗೊತ್ತಿಲ್ವಾ ಎಂದಾಗ ಇಲ್ಲ ಎಂದು ತಲೆ ಆಡಿಸಿದಳು. ನವಿಗೆ ಬೇಸರವಾದರೂ ತೋರ್ಪಡಿಸಿಕೊಳ್ಳಲಿಲ್ಲ. ಆದರೆ ಅವನ ಮುಖ ಸಪ್ಪೆಯಾದದ್ದನ್ನು ಕಂಡ ಗೊಂಬೆ ನಿಧಾನವಾಗಿ ಆದಿತ್ಯನ ಕೈ ಬಿಟ್ಟು ಭಯದಿಂದಲೇ ನವಿ ಎದುರು ಬಂದು, ಅಣ್ಣ, ನನಗೆ ನೀವು ಯಾರು ಅಂತ ನನಗೆ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ನೆನಪು ಮಾಡಿಕೊಳ್ಳುವುದಕ್ಕೆ ಎಷ್ಟು ಟ್ರೈ ಮಾಡಿದರೂ ಏನೇನೋ ಮುಸುಕಾಗಿ ಕಾಣ್ತಿದೆ. ತಲೆಯೆಲ್ಲ ಭಾರ ಅನ್ನಿಸ್ತಿದೆ. ಮಾತನಾಡುತ್ತಲೇ ತಲೆ ಹಿಡಿದುಕೊಂಡವಳಿಗೆ, ಗೊಂಬೆ, ಸ್ಟ್ರೆಸ್ ಮಾಡ್ಕೊಂಬೇಡ ಕಣೋ, ಈಗ ತಾನೇ ಹುಷಾರಾಗ್ತಿದ್ಯಾ. ಒಂದೇ ಸಲ ಎಲ್ಲ ನೆನಪು ಮಾಡಿಕೊಳ್ಳೋಕೆ ಆಗಲ್ಲ ಕಣೋ ಎಂದ ಆದಿ ಅವಳನ್ನು ರೂಮಿಗೆ ಕರೆತಂದು ಅವಳು ಮಲಗುವವರೆಗೂ ಬಳಿಯಿದ್ದು ಬಾಗಿಲನ್ನು ಭದ್ರಪಡಿಸಿ ಹೊರಬಂದನು. ಮಗ, ಏನೋ ಇದು, ಅವಳಿಗೆ ನೆನಪು ಬಂದಿದೆ ಅಂದ ಮೇಲೆ ಅವಳ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದು ಗೊತ್ತಿರಬೇಕು ಅಲ್ವಾ? ಅಲ್ವೋ ಆದಿ? ಹಳೆಯದು ಸ್ವಲ್ಪ ಮಟ್ಟಿಗೆ ನೆನಪಿಗೆ ಬಂದಿದೆ ಅಂದ ಮೇಲೆ ಪಂಕಜ ಅಮ್ಮ ಮತ್ತೆ ನಾವು ಮುಂಬೈಯಲ್ಲಿ ಇದ್ದಿದ್ದು, ಅವಳ ಮೇಲೆ ಅಟ್ಯಾಕ್ ಆಗಿದ್ದು ಯಾವುದು ನೆನಪಾಗ್ತಿಲ್ಲ ಅಂದರೆ ಏನು ಅರ್ಥ? ಇದು ನಂಬುವ ಮಾತ ಹೇಳು?
ನಂಬಕ್ಕಾಗಲ್ಲ, ಆದರೂ ಇದನ್ನು ನಂಬಲೇಬೇಕು ನವಿ. ಇದೇ ಸತ್ಯ. ಅವಳಿಗೆ ಹಳೆ ನೆನಪು ಬಂದಿರುವುದು ನಿಜವೇ, ಆದರೂ ಅದು ಅವಳ ಬಾಳನ್ನು ಯಾರು ಹಾಳು ಮಾಡಿದ್ದು ಅನ್ನೋದಷ್ಟೇ ಹೊರತು ಮುಂಬೈನ ವಿಷಯಗಳು ಯಾವುದು ಅವಳಿಗೆ ನೆನಪಿಗೆ ಬಂದಿಲ್ಲ. ಇತ್ತೀಚೆಗಷ್ಟೇ ಸರಿ ಹೋಗುತ್ತಿದ್ದಾಳೆ. ಆ ದಿನ ನಡೆದ ಘಟನೆಯ ಬಗ್ಗೆ ಕೇಳಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ನನಗೂ ಅವಳನ್ನು ಸಂಭಾಳಿಸುವುದರಲ್ಲೇ ಸಾಕಾಗಿ ಹೋಯಿತು. ಮುಂದೆ ಏನಾಗುತ್ತೋ ಏನೋ ಎಂದವನ ಮನದಲ್ಲಿ ಬರೀ ದುಗುಡವೇ ತುಂಬಿತ್ತು. ಜೊತೆಗೆ ಅವನ ಮನ ಆರು ಬಗ್ಗೆ ತಿಳಿದುಕೊಳ್ಳಲು ಅವಣಿಸುತ್ತಿತ್ತು. ಅದನ್ನೇ ನವಿಯ ಬಳಿ ಕೇಳಿದಾಗ ಹುಷಾರಾಗಿದ್ದಾಳೆ, ಇಲ್ಲೇ ಇದ್ದಾಳೆ, ಚಿಕ್ಕಮಗಳೂರಿನಲ್ಲಿ ಡಿಸ್ಚಾರ್ಜ್ ಆಯಿತು ಎಂಬ ವಿಷಯವನ್ನಷ್ಟೇ ಹೇಳಿದನು. ಮೊದಲೇ ನೊಂದು ಬಳಲಿದ್ದವನ ಬಳಿ ಆರು ಮನಸ್ಥಿತಿ ತಿಳಿಸಿದರೆ ಅವ ಇನ್ನಷ್ಟು ಬಲಹೀನನಾಗುತ್ತಾನೆ ಎಂದರಿತ ನವೀನ್ ಅವನ ಜೊತೆ ಸ್ವಲ್ಪ ಸಮಯದವರೆಗೆ ಇದ್ದು ನಂತರ ರೂಮಿಗೆ ಹೋಗಿ ಮಲಗಿದ್ದ ಗೊಂಬೆಯ ಬಳಿ ಬಂದವನೇ, ಬೇಗ ಹುಷಾರಾಗು ಪುಟ್ಟ, ಇವರೆಲ್ಲರೂ ಜೀವನ ನಿನ್ನ ಮೇಲೆಯೇ ನಿಂತಿದೆ ಕಣೋ, ನೀನು ಆದಷ್ಟು ಬೇಗ ಮೊದಲಿನ ತರಹ ಆಗು ಎಂದವ ಅವಳ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡು ಹಣೆಗೆ ಚುಂಬಿಸಿ ಹೊರಟನು. ಆರಾಧನ ಚೇತರಿಸಿಕೊಳ್ಳುತ್ತಿದ್ದರೂ ಸಹ ಮನದಲ್ಲಿ ರಾಘುನ ಜೊತೆಗೆ ಮಗುವಿನ ಅಗಲಿಕೆಯ ನೋವು ಅವಳನ್ನು ಸಂಕಟಪಡಿಸಿಕೊಳ್ಳುತ್ತಿತ್ತು. ಜೊತೆಗೆ ಆದಿ ಇಷ್ಟು ದಿನವಾದರೂ ನನ್ನ ನೋಡೋದಕ್ಕೆ ಯಾಕೆ ಬರಲಿಲ್ಲ, ಕಾಲ್ಗೂ ಸಿಕ್ತಿಲ್ವಲ್ಲ ಎಂದು ಅನುಮಾನಿಸುತ್ತಲೇ ಹಾಗೆ ಸುಮ್ಮನೆ ದಿಂಬಿಗೊರಗಿದಳು. ಸೂರೊಂದನ್ನು ದಿಟ್ಟಿಸುತ್ತ ಮಲಗಿದ್ದವಳನ್ನು ಕಂಡ ಅಂಜು ಹಾಗೂ ಅಭಿಯ ಮನಸ್ಸಿಗೆ ಒಂದು ರೀತಿಯ ಸಂಕಟವಾಯಿತು. ಅವಳ ಈ ಪರಿಸ್ಥಿತಿಗೆ ತಾವು ಸಹ ಕಾರಣವೆಂದು ಅವರ ಮನಸ್ಸು ಶಪಿಸುತ್ತಿತ್ತು. ಅಂದವಳು ನಿಜ ಹೇಳುತ್ತೇನೆಂದಾಗ ಅವಳನ್ನು ತಡೆದಿದ್ದರ ಪರಿಣಾಮ ಇಂದು ಅವಳಿಗಿಂತ ಹೆಚ್ಚಿನ ಯಾತನೆಯನ್ನು ತಾವು ಸಹ ಅನುಭವಿಸುತ್ತಿದ್ದರು. ಆರಾಧನ ಬಳಿ ಬಂದ ಅಂಜು ಅವಳನ್ನು ಕೂಗಿದಳು. ಅವರ ಕಡೆಗೆ ತಿರುಗಿ ಮತ್ತೆ ಎತ್ತಲು ದಿಟ್ಟಿಸಿ ನೋಡುತ್ತಿದ್ದಳು. ಪುಟ್ಟ, ಪ್ಲೀಸ್ ಕಣೋ, ಮಾತಾಡೋ, ಹೀಗೆ ಸೈಲೆಂಟ್ ಆಗಿದ್ದು ತಮ್ಮನ್ನ ಕೊಲ್ಬೇಡ್ವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು ಪುಟ್ಟ, ಇದಕ್ಕೆಲ್ಲ ನಾವೇ ಕಾರಣ ಎಂದವನ ಕಣ್ಣೀರು ಅವಳ ಪಾದವನ್ನು ಸೋಕಿತು. ಅಣ್ಣ ಪ್ಲೀಸ್, ಏನಿದು ಸಣ್ಣ ಮಕ್ಕಳ ಥರ ಅಳ್ತಾ ಇದ್ದೀರಾ? ನನ್ನ ಹಣೆ ಬರಹದಲ್ಲಿ ಏನಾಗಬೇಕು ಅಂತ ಇತ್ತೋ ಅದೇ ಆಗಿದೆ, ಅದಕ್ಕೋಸ್ಕರ ನಿಮ್ಮನ್ನೇ ಯಾಕೆ ಹೊಣೆ ಮಾಡಲಿ ಎಂದವಳೆ. ಅಣ್ಣ, ನನಗೆ ಯಾಕೋ ಉಸಿರುಗಟ್ಟೋ ಥರ ಆಗ್ತಿದೆ, ಎಲ್ಲೇ ಹೋದರೂ ಅವರೇ ನೆನಪಾಗ್ತಿದ್ದಾರೆ. ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಆದಿ ಮನೆಗೆ ಹೋಗಿ ಬರ್ತೀನಿ. ನಮ್ಮ ಜಂಜಾಟಗಳ ನಡುವೆ ಗೊಂಬೆ ಅಕ್ಕನ ನೋಡೋಕೆ ಆಗಿಲ್ಲ. ಅವಳಿಗೆ ಹಳೆ ನೆನಪು ಬಂದಿದೆ ಅಂತ ಆದಿ ಹೇಳಿದ, ಆದರೆ ಪುನಃ ಅದರ ಬಗ್ಗೆ ಮಾತಾಡೋಕೆ ಆಗಲಿಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ಹೋಗಿ ಬರಲಾ ಎಂದವಳ ಮಾತು ಕೇಳಿ ಗಾಬರಿಗೆ ಬಿದ್ದ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅರಿವಿತ್ತಲ್ಲ, ಅದು ಈಗಲೇ ಬೇಡ ಕಣೋ, ನೀನಿನ್ನೂ ಹುಷಾರಾಗಿಲ್ಲ, ಹುಷಾರಾದ ಮೇಲೆ ಹೊರಡುವೆಯಂತೆ ಎಂದು ತಡವರಿಸುತ್ತಿದ್ದ ಮಾತು ಕೇಳಿ ಅವಳ ಅನುಮಾನಕ್ಕೆ ಪುಷ್ಟಿ ದೊರಕಿತು. ಅಣ್ಣ, ಯಾಕಿಷ್ಟು ಬೆವರುತ್ತಿದ್ದೀರಾ ಎಂದಾಗ, ಏನಿಲ್ಲ ಪುಟ್ಟ, ಸದ್ಯಕ್ಕೆ ನೀನು ಅಲ್ಲಿಗೆ ಹೋಗೋದು ಬೇಡ, ಕಠೋರವಾಗಿ ನುಡಿದವನ ಮಾತಿಗೆ ನಡುಗಿದಳು. ಆರು, ಅದು ನಾನೇನು ಹೇಳೋಕೆ ಹೊರಟೆ ಅಂದರೆ ಎಂದವನ ಮಾತು ಪೂರ್ಣಗೊಳ್ಳುವ ಮುನ್ನವೇ ತಡೆದು, ಏನಾಯಿತು ಅಂತ ಹೇಳಿ ಅಣ್ಣ, ಸತ್ಯ ಮುಚ್ಚಿಟ್ಟು ಈಗ ಆಗಿರುವ ಅನಾಹುತಗಳೇ ಸಾಕು ಎಂದು ಸೋತ ದನಿಯಲ್ಲಿ ಹೇಳಿದವಳ ಮಾತಿಗೆ ಗೊಂಬೆಗೆ ನೆನಪು ಬಂದು ಅವಳು ಸಾಯೋ ನಿರ್ಧಾರ ಮಾಡಿದ್ದು ಎಲ್ಲವನ್ನು ಹೇಳಿದ ಅವನ ಮಾತಿಗೆ ಎಲ್ಲರೂ ದಂಗಾಗಿ ಹೋದರು. ಅಭಿಯ ಜೋರು ಮಾತಿಗೆ ಮನೆಯವರೆಲ್ಲ ಆಗಲೇ ಜಮಾಯಿಸಿದರು. ಅವನ ಮಾತು ಕೇಳಿದವರಿಗೆ ಮತ್ತಷ್ಟು ನೋವಾಯಿತು. ಏಟಿನ ಮೇಲೆ ಏಟು, ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಯಿತು. ಆರು ಮತ್ತು ಅಶ್ವಥ್ರವರ ಮನ ಮುದುಡಿತು, ತಟಸ್ಥರಾಗಿ ಬಿಟ್ಟರು. ಸ್ವಲ್ಪ ಸಮಯ ಸರಿದ ನಂತರ ಎಚ್ಚೆತ್ತ ಆರು ತಾನು ಆದಿತ್ಯನ ಮನೆಗೆ ಹೋಗುವುದಾಗಿ ತಿಳಿಸಿದಳು. ಬೇಡ ಕಣೋ, ನೀನು ಇರೋ ಸ್ಥಿತಿ ಅಲ್ಲಿಗೆ ಹೋಗೋದು ಬೇಡ ಎಂದು ಅಭಿ ಹೇಳುತ್ತಿರಲು, ನಾನೀಗ ಹೋಗಲೇಬೇಕು ಅಣ್ಣ, ಈಗ ನನಗೆ ನನ್ನ ಹಕ್ಕ ಮುಖ್ಯವೇ ಹೊರತು ಬೇರೆಯವರು ಅಲ್ಲ, ದಯವಿಟ್ಟು ನನ್ನನ್ನು ತಡೆಯಬೇಡಿ ಎಂದವಳ ಮಾತಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ಆರಾಧನ ಆದಿತ್ಯನಿಗೆ ಸೂಚನೆ ಕೊಡದೆ ಹೊರಟು ಬಿಟ್ಟಳು ತನ್ನ ಅಪ್ಪನ ಜೊತೆಗೆ. ಆಗ ತಾನೇ ಗೊಂಬೆಗೆ ಊಟ ಮಾಡಿಸಿ ಅವಳು ಮಲಗಿದ ನಂತರ ನವೀನ್ ಜೊತೆ ಕೂತು ಆರು ಬಗ್ಗೆ ವಿಚಾರಿಸುತ್ತಿದ್ದನು. ನಾನೀಗಲೇ ಆರುನ ನೋಡಬೇಕು ನವೀನ್, ಅವಳನ್ನು ನೋಡಿ 15 ದಿನಗಳೇ ಕಳೆದಿವೆ, ಈಗ ಬೇಡ, ಈ ಪರಿಸ್ಥಿತಿಯಲ್ಲಿ ಅವಳನ್ನು ನೋಡಿಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿ. ಇಂದೊಮ್ಮೆ ನಾನು ಧೃತಿಗೆಟ್ಟಾಗ ನನ್ನನ್ನು ತಾಯಿಯಂತೆ ನೋಡಿಕೊಂಡಿದ್ದಾಳೆ, ಈಗ ಅವಳನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ.
ನೀನೇ ಹೇಳಿದರೂ ನಾನು ಆರೂನ ನೋಡೋದಕ್ಕೆ ಹೋಗ್ತೀನಿ. ಅವಸರ ಬೇಡ, ಅರ್ಥ ಮಾಡ್ಕೊ ಆದಿ. ಈಗ ಬೇಡ, ಹತ್ತಿರ ಹೋಗಿ ಸಮಾಧಾನ ಮಾಡ್ಕೊ. ಮಾತಾಡಿ ನಾವೇ ಹಳೆಯ ವಿಷಯವನ್ನು ಕೆದಕಿ ಅವಳ ಮನಸ್ಸನ್ನು ಹಾಳು ಮಾಡುವುದು ಬೇಡ. ಅವಳ ಮನಸ್ಸು ಸಮಸ್ಥಿತಿಗೆ ಬರಲಿ, ಆಮೇಲೆ ಹೋಗಿ ನೋಡಿ ಬರೋಣ. ನಿನಗೆ ನನ್ನ ಸಂಕಟ ಅರ್ಥ ಆಗ್ತಿಲ್ಲ. ಅವಳು ನನಗೆ ಬರೀ ತಂಗಿಯಲ್ಲ ಕಣೋ, ನನಗೆ ಅವಳು ಗೊಂಬೆ, 2 ಕಣ್ಣುಗಳಿದ್ದ ಹಾಗೆ, ಪುಟ್ಟ ಮಗು ಥರ ಕಣೋ. ಅವರಿಬ್ಬರು ಅವತ್ತು ಅಂಥವರ ಸ್ಥಿತಿ ನೋಡಿ ನನಗೆ ಏನಾಗ್ತಿದೆ ಅನ್ನೋ ಅರಿವಿದೆಯೇ ನಿನಗೆ? ಏನಾದರೂ ಸರಿ, ನಾನೀಗ ಹೋಗ್ತೀನಿ, ನನ್ನ ತಡೆಯೋ ಪ್ರಯತ್ನ ಬೇಡ ಎಂದು ಬಾಗಿಲ ಬಳಿ ಹೊರಟವನ ಎದುರಿಗೆ ಆರಾಧನ ಕಂಡಳು. ಆದಿತ್ಯನನ್ನು ಕಂಡವಳ ದುಃಖ ಮತ್ತಷ್ಟು ಜಾಸ್ತಿಯಾಯಿತು. ಅವನನ್ನು ಕಂಡೊಡನೆ ಅವನ ತೋಳ ತೆಕ್ಕೆಗೆ ಬಿದ್ದು ಪುಟ್ಟ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಹತ್ತಳು. ಅವನು ಸುಮ್ಮನೆ ಅವಳ ತಲೆ ಸವರುತ್ತ ನಿಂತು ಬಿಟ್ಟ. ತುಸು ಸಮಯದವರೆಗೂ ಇಬ್ಬರು ಒಬ್ಬರನ್ನೊಬ್ಬರು ಹಪ್ಪಿ ಹತ್ತು ಸಮಾಧಾನವಾದರು. ನಂತರ ಅವಳನ್ನು ಬಳಸಿ ಒಳಗೆ ಕರೆತಂದ ಆದಿತ್ಯ ಅವಳನ್ನು ಸೋಫಾದ ಮೇಲೆ ಕೂರಿಸಿ ಅವಳ ಮಡಿಲಲ್ಲಿ ತಲೆ ಇಟ್ಟನು. ತನಗೆಷ್ಟೇ ನೋವಾದರೂ ತನ್ನವರ ಸಂತೋಷವನ್ನು ಬಯಸುವವಳು, ಅವನಿಗಿಂತ ಹೆಚ್ಚು ನೋವಲ್ಲಿರುವವಳು ಅವಳು. ಆದರೆ ಅವಳ ನೋವು, ಸಂಕಟ, ಅವಳ ಮುಂದಿನ ಜೀವನ ಏನಾಗಬಹುದೆಂದು ನೆನಪಿಸಿಕೊಂಡವನ ಎದೆ ಜಲ್ಲೆಂದಿತು. ಕಣ್ಣೀರು ತಂತಾನೆ ಹರಿಯುತ್ತಿತ್ತು. ಒಂದು ಕೈಯಲ್ಲಿ ಅವನ ತಲೆ ಸವರುತ್ತಾ ಮತ್ತೊಂದು ಕೈಯಲ್ಲಿ ಅವನ ಬೆನ್ನು ತಟ್ಟಿ ಮಲಗಿಸುತ್ತಿದ್ದರೆ ಅವನ ಕಣ್ಣೀರಿನಿಂದ ತೊಯ್ಯುತ್ತಿತ್ತು. ಒಂದು ಕಡೆ ಆದಿ ಮಲಗಿದ್ದರೆ ಇನ್ನೊಂದು ಬದಿಯಲ್ಲಿ ನವೀನ್ ಮಲಗಿದ್ದನು. ಅವರಿಬ್ಬರು ಅವಳಿಗೆ ಈಗ ಮಗುವೆ. ಆದಿ, ಸಾಕು ಮಾಡೋ, ಎಷ್ಟು ಅಂತ ಅಳ್ತೀಯೋ? ಈಗ ಏನಾಯ್ತು ಅಂತ ಅಳ್ತಿದ್ಯಾ? ನಾನೇನಾದರೂ ಸತ್ತೋಗಿದ್ದೀನಾ ನೀನಿಷ್ಟು ಅಳೋಕೆ ಎಂದವಳ ಮಾತಿಗೆ ಆದಿ ನವಿ ಜೋರಾಗಿ ಹಾರು ಎಂದು ಕೂಗಿ ಅವಳಿಂದ ದೂರ ಸರಿದರು. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾವಾಗಲೇ ತುಂಬ ನೊಂದು ಹೋಗಿದ್ದೇವೆ. ಈ ಥರ ಎಲ್ಲ ಮಾತಾಡಿ ಮತ್ತಷ್ಟು ನೋವು ಕೊಡಬೇಡ ಕಣೆ ಎಂದರಿಬ್ಬರು. ಇಷ್ಟು ದಿನದವರೆಗೂ ಅನುಭವಿಸಿದ ನೋವನ್ನು ನೆನಪಿಸಿಕೊಂಡು ಮೂವರು ಒಬ್ಬರನ್ನೊಬ್ಬರ ಕಣ್ಣೊರೆಸಿದರು. ಅವರನ್ನು ಕಂಡವರ ಅಶ್ವತ್ಥರವರ ಮನಸ್ಸು ತುಸು ಸಮಾಧಾನಗೊಂಡಿತು. ಇತ್ತ ರಾಘು ಮನದ ಬೇಗುದಿಗೆ ಔಷಧಿ ಹಚ್ಚುವವರು ಬೇರೆಲ್ಲೋ ಇದ್ದರು. ಎಲ್ಲರಿದ್ದೂ ಸಹ ಇಂದು ಒಂಟಿಯಾಗಿದ್ದ. ಯಾರಿಗೂ ಬೇಡವಾದವನು ಎಷ್ಟು ಹೊತ್ತಿಗೋ ಮನೆಗೆ ಬರುತ್ತಿದ್ದವನ ಊಟ ತಿಂಡಿಯೆಲ್ಲ ಬಿಟ್ಟು ಯಾವಾಗಲೋ ನಡೆದಿದ್ದ ಕಹಿ ಘಟನೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದ. ಅವನಾಗಲೇ ಬೆಂಗಳೂರು ಬಿಟ್ಟು ಮತ್ತೆ ಫಾರಿನ್ ಕಡೆ ಹೊರಡಲು ಮನಸ್ಸು ಮಾಡಿಬಿಟ್ಟಿದ್ದ. ಒಮ್ಮೆ ತನ್ನವಳನ್ನು ನೋಡಬೇಕೆಂಬ ಆಸೆಯಿಂದ ಹೊರಟವನಿಗೆ ಅವಳಿಲ್ಲದಿದ್ದುದು ಕಂಡು ಬೇಸರವಾಯಿತು. ತನ್ನಿಷ್ಟದ ಮನೆಗೆ ಚಿಕ್ಕಮಗಳೂರಿನ ಗೆಸ್ಟ್ ಹೌಸ್ ತಾನೇ ಕಳ್ಳನಂತೆ ನುಗ್ಗಿದ ಮೊದಲ ಬಾರಿಗೆ. ಅವನ ಕಳ್ಳ ಹೆಜ್ಜೆಯನ್ನು ಗಮನಿಸಿದ ಅಭಿ, ಅಂಜು ಗೊತ್ತಿದ್ದು ಗೊತ್ತಿಲ್ಲದಂತಿದ್ದರು. ಅವನನ್ನು ನೋಡಿ ತುಸು ಬೇಸರವಾದರೂ ಅವನ ಮೇಲಿನ ಕೋಪಕ್ಕೆ ಸುಮ್ಮನಾಗಿ ಬಿಟ್ಟರು. ಕುಳಿತಲ್ಲೇ ನಿದ್ದೆಗೆ ಜಾರಿದವಳ ಮಡಿಲಲ್ಲಿ ಆದಿ ಹಾಗೂ ನವಿ ತಲೆ ಇಟ್ಟು ಮಲಗಿದರು. ಅಶ್ವಥ್ ಅಡುಗೆ ತಯಾರಿಯಲ್ಲಿ ತೊಡಗಿದ್ದರೆ ಆಗ ತಾನೇ ಎಚ್ಚರವಾದ ಗೊಂಬೆ ಆದಿ ಎಂದು 2-3 ಬಾರಿ ಕೂಗುತ್ತಾ ಹೊರಬಂದವಳೆ ಸೋಫಾದ ಬಳಿ ಇದ್ದ ಆರೂನ ಕಂಡು ಆಶ್ಚರ್ಯದಿ ನಿಂತಳು. 2 ಬಾರಿ ಕಣ್ಣುಜ್ಜಿಕೊಂಡು ಅವಳ ಕೂಗಿಗೆ ತಡಬಡಾಯಿಸಿ ಎದ್ದ ಆದಿ, ಅಶ್ವಥ್ ಅವಳೆದುರು ಬಂದು ನಿಂತರು. ಆದಿ, ಅಲ್ಲಿರುವುದು ನಮ್ಮ ಆರು ಅಲ್ವಾ ಎಂದು ಬಿಕ್ಕಳಿಸುತ್ತಲೇ ಕೇಳಿದವಳ ಮಾತಿಗೆ ಇಬ್ಬರು ಹೌದೆಂದರು. ಆರು ಬಳಿ ಓಡಿ ಬಂದವಳೆ, ಪುಟ್ಟ ಹೇಗಿದ್ದೀಯೆ? ಇಷ್ಟು ದಿನ ಆದರೂ ನಿನಗೆ ನನ್ನ ನೋಡಬೇಕು ಅನ್ನಿಸ್ಲಿಲ್ವಾ? ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡೋಕ್ಕಾದ್ರೂ ಬಂದಿದ್ದೀಯಾ? ಎತ್ತಮ್ಮನಿಗೂ ನಾನು ಬೇಡವಾಗಿದ್ದೀನಿ. ಇಷ್ಟು ದಿನ ಆದರೂ ನನ್ನ ನೋಡೋಕೆ ಬಂದಿಲ್ಲ. ಈಗ ತೀರ್ಥ ಯಾತ್ರೆಗೆ ಹೋಗೋ ಅಂಥ ಅವಶ್ಯಕತೆ ಏನಿತ್ತು? ಒಂದು ಫೋನ್ ಸಹ ಮಾಡಿಲ್ಲ. ನನ್ನ ಬಗ್ಗೆ ಕಾಳಜಿ ಇಲ್ಲ. ನೀವೆಲ್ಲ ಮೈಸೂರಲ್ಲಿ ಇದ್ದೀರಾ ಅಂತ ಮಾಮ ಹೇಳ್ದ. ಎಲ್ಲಿ ಅವರ್ಯಾರೂ ಕಾಣ್ತಿಲ್ಲ ಎಂದು ಅವಳ ಮೊಗ ಹಿಡಿದು ಮಾತನಾಡುತ್ತಿದ್ದವಳನ್ನು ಬಿಗಿದಪ್ಪಿದಳು. ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹತ್ತರು. ಗೊಂಬೆ ಅಕ್ಕ, ನಿನಗೆ ನಾನು ನೆನಪಿದ್ದೀನಾ ಎಂದು ಅಳುತ್ತಾ ಹುಟ್ಟುವ ಮಗುವನ್ನು ನೋಡುವ ಹಾಗೆ ಮುಟ್ಟಿ ಮುಟ್ಟಿ ನೋಡುತ್ತಾ ಕೇಳಿದವಳ ಮಾತಿಗೆ, ನನ್ನ ಜೀವ ಕಣೆ ನೀನು. ನಿನ್ನನ್ನು ಹೇಗೆ ಮರೀಲಿ ಹೇಳು? ನನಗೆ ನೆನಪುಗಳು ಬಂದು ಹೋಗಿರಬಹುದು, ಆದರೆ ಹುಟ್ಟಿನಿಂದ ನಿಮ್ಮಗಳ ಜೊತೆ ಬೆಳೆದಿರುವವಳಿಗೆ ನಿಮ್ಮ ನೆನಪು ಇಲ್ಲದೇ ಇರುತ್ತಾ ಎಂದು ಮಾತನಾಡುತ್ತಲೇ ಸಮಾಧಾನಪಡಿಸುತ್ತಿದ್ದಳು.
ಹಾಗೆ ಮಾತನಾಡುತ್ತಲೇ, ಆರು, ಅಮ್ಮ ಯಾಕೋ ತುಂಬ ನೆನಪಾಗ್ತಿದ್ದಾಳೆ. ನನಗೆ ಇಲ್ಲಿ ಇರೋಕೆ ತುಂಬ ಹಿಂಸೆ ಆಗ್ತಿದೆ. ಪ್ಲೀಸ್ ನನ್ನ ನಿನ್ನ ಜೊತೆ ಕರೆದುಕೊಂಡು ಹೋಗ್ತೀಯಾ? ನನಗೆ ಈಗ ನೀನು ಮಾತ್ರ ಬೇಕು. ಅಮ್ಮನ ಹತ್ರ ಕರೆದುಕೊಂಡು ಹೋಗು ಎಂದವಳ ಮಾತಿಗೆ ತಲೆ ಆಡಿಸಿದರೂ ಅವಳ ಮನ ರೋಧಿಸುತ್ತಿತ್ತು. ರಾಘು ತನ್ನ ನಿರ್ಧರಿಸಿದಂತೆ ಯಾರಿಗೂ ಹೇಳದೆ ಕೇಳದೆ ಊರು ಬಿಡುವವನಿದ್ದ. ಇಂದಿನ ರಾತ್ರಿ ತನ್ನ ಲ್ಯಾಪ್ಟಾಪ್ನಲ್ಲಿ ಫಾರಿನ್ ಕಂಪನಿಗೆ ತಾನು ಬರುವುದಾಗಿ ತಿಳಿಸಿ ಮೇಲ್ ಮಾಡಿದ. ಆಗ ತಾನೇ ಅವನ ರೂಮಿಗೆ ಕಾಲಿಟ್ಟಿದ್ದ ಅಮ್ಮ, ಕಂದ, ಯಾಕೋ ಹೀಗಿದ್ದೀಯಾ? ಏನೋ ಆಯಿತು? ಮಗು ಕಳೆದುಕೊಂಡಿರುವ ನೋವಿಗೆ ಆ ಮಗು ಹಾಗೆಲ್ಲ ಮಾತನಾಡಿದೆ. ಅದಕ್ಕೆ ನೀನು ಹೀಗೆ ಊಟ ತಿಂಡಿ ಬಿಟ್ಟು ಇದ್ದರೆ ಎಲ್ಲ ಸರಿ ಹೋಗುತ್ತಾ ಎಂದವರ ಮಾತು ಕೇಳಿ ಅವರ ಮಡಿಲಿಗೆ ತಲೆ ಇಟ್ಟವ ಅನಿಗೀಡಾದ. ಅಮ್ಮ, ನನಗೆ ಅವಳು ಬೇಕಮ್ಮ. ಅವಳಿಲ್ಲ ಅಂದರೆ ನನ್ನ ಜೀವನ ನರಕವಾಗುತ್ತೆ. ಈ ಜೀವ ಅವಳು. ದುಡುಕಿ ತಪ್ಪು ಮಾಡಿಬಿಟ್ಟೆ. ಈಗ ಯಾವ ಮುಖ ಇಟ್ಟುಕೊಂಡು ಅವಳ ಹತ್ರ ಹೋಗಲಿ? ನಾನು ಅವಳ ದ್ವೇಷಕ್ಕೂ ಯೋಗ್ಯನಲ್ಲವಂತೆ. ಅವಳಿಗೆ ನನ್ನ ನೋಡಿದರೆ ಅಸಹ್ಯ ಆಗುತ್ತಂತೆ. ಡೈವರ್ಸ್ ಕೊಡ್ತೀನಿ ಇನ್ನೊಮ್ಮೆ ನನ್ನೆದುರು ಬಂದರೆ ಅಂತ ಹೇಳಿಬಿಟ್ಟಳು ಅಮ್ಮ ಎಂದು ಬಿಕ್ಕೊತ್ತ ಅಳುತ್ತಿದ್ದವನ ಮಾತು ಕೇಳಿ ತಾಯಿ ಹೃದಯ ನೊಂದಿತು. ನೋಡು ರಾಘು, ಅವಳು ಹಾಗಂದ ಮಾತ್ರಕ್ಕೆ ಅವಳ ಸಂಬಂಧ ಮುರಿದು ಹೋಗಿಬಿಡುತ್ತಾ? ಗಂಡ ಹೆಂಡತಿ ನಂಟು ಅಷ್ಟು ಸುಲಭಕ್ಕೆ ಮುರಿದು ಹೋಗುವಂಥದ್ದಲ್ಲ. ಹೀಗೆ ಸುಮ್ಮನಿದ್ದು ಅವಳು ಬೇಕು ಅಂತ ಹಠ ಮಾಡಿದರೆ ಅವಳು ಬಂದು ಬಿಡ್ತಾಳಾ? ಹೀಗೆ ಏನೇನು ಆಲೋಚಿಸುವ ಮೊದಲು ಅವಳನ್ನು ಪ್ರೀತಿಯಿಂದ ಹೊಲಿಸಿಕೊಳ್ಳೋದು ಹೇಗೆ ಅಂತ ನೋಡೋ ಹುಚ್ಚಪ್ಪ. ಪ್ರೀತಿಗೆ ಎಂಥವರನ್ನಾದರೂ ಸೋಲಿಸೋ ಶಕ್ತಿ ಇದೆ. ಹಿಂದೆ ನೀನೆಷ್ಟೇ ನೋವು ಕೊಟ್ಟರು ಅದನ್ನು ಸಹಿಸಿಕೊಂಡು ನಿನ್ನ ಜೊತೆನೇ ಇದ್ಲು. ಈಗ ನೋಡು, ಬೇಡ ಅಂತ ಹೇಳ್ತಿದ್ದಾಳೆ ಅಂದರೆ ಅವಳಿಗೆ ಆಗಿರೋ ಆಘಾತ ಬಹುದೊಡ್ಡದು. ಅಂತಹದರಲ್ಲಿ ಈಗ ನೀನು ಅವಳಿಗೆ ಅವಳು ಬಯಸಿದ್ದಕ್ಕಿಂತ ದುಪ್ಪಟ್ಟು ಪ್ರೀತಿಯನ್ನು ನೀಡಬೇಕು. ಕದಡಿರುವ ಅವಳ ಮನವನ್ನು ತಿಳಿಯಾಗಿಸೋ ಪ್ರಯತ್ನ ಮಾಡು. ಅದನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋದರೆ ಸರಿ ಹೋಗುತ್ತಾ ಅನ್ನುವ ದೂರಾಲೋಚನೆ ಬೇಡ ಎಂದು ಅವನ ಮನಸ್ಸನ್ನು ತಿಳಿಗೊಳಿಸಿ ಪ್ರೀತಿಯಿಂದಲೇ ತುತ್ತಿಟ್ಟವರ ಮಡಿಲಿನಲ್ಲಿ ಮಗುವಿನಂತೆ ಬೆಚ್ಚಗೆ ಮಲಗಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.